ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ಮನೋಜ ಏನಾಯಿತು, ಯಾರ ಜೊತೆ ಮಾತಾಡ್ತಾ ಇರೋದು ಅಂತೇಳಿ ಈ ಕಡೆ ಹೀರೋಯಿನ್ನ ಕೇಳ್ತಾನೆ. ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಅಂತಾರೆ. ಮತ್ತು ಏನು ಮಾತಾಡ್ತಾ ಇದ್ದೆ ಅಂದಾಗ, ಹೌದು ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ ಹೇಳಿದ್ರೆ ಅಂತೇಳಿ ಮನೋಜ ಅಂತಾನೆ. ಅದಕ್ಕೆ ಈ ಕಡೆ ತಡವರಿಸ್ತಾ ಇರ್ತಾಳೆ ರೋಹಿಣಿ ಮಾತಾಡೋದಕ್ಕೆ. ಮತ್ತು ಏನಕ್ಕೆ ಬೆಬ್ಬ ಅಂತ ಇದೆಯಾ ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಸರಿ ಅಂಥೇಳಿ ಈ ಕಡೆ ಏನಕ್ಕೆ ನೀವು ಅರ್ಧಕ್ಕೆ ಬಂದುಬಿಟ್ರಿ ಅಂದಾಗ, ಸೋಪ್ ಬೇಕಿತ್ತು ಅದಕ್ಕೆ ಬಂದೆ ಅಂತಾರೆ. ಅದಕ್ಕೆ ನಾನು ಬಂದ ತಕ್ಷಣ ಮತ್ತೆ ಯಾಕೆ ಕಾಲ್ ಕಟ್ ಮಾಡಿಬಿಟ್ಟೆ ಅಂದಾಗ, ನೀವು ಕಾಲಲ್ಲಿ ಎತ್ಕೊಂಡೆ ಸೋಪ್ ಎತ್ಕೊಡೋಕ್ಕಾಗುತ್ತಾ, ಅದಕ್ಕೆ ಕಾಲ್ ಕಟ್ ಮಾಡಿದೆ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಸರಿ ನೀವು ಸ್ನಾನ ಮಾಡ್ಕೊಬನ್ನಿ ಅಂಥೇಳಿ ಸೋಪ್ ಎತ್ಕೊಟ್ಟು ರೋಹಿಣಿ ಆ ಕಡೆ ಹೋಗ್ತಾಳೆ. ಅಯ್ಯೋ ಇದೇನಪ್ಪ ಇದು, ಈ ಟ್ರ್ಯಾಕ್ ಏನೋ ತಪ್ಪೋ ಥರ ಇದೆ ಅಂಥೇಳಿ ಮನೋಜ ಮತ್ತೆ ಸ್ನಾನಕ್ಕೆ ಹೋಗ್ಬಿಡ್ತಾನೆ. ಈ ಕಡೆ ಎಲ್ಲರೂ ಮನೆಯವರೆಲ್ಲ ಕೂತ್ಕೊಂಡಿರ್ತಾರೆ. ಅದೇ ಟೈಮಿಗೆ ಶ್ರುತಿಯವ್ರ ತಾಯಿ ಚೆಕ್ ಜೊತೆಲಿ ಬಂದಿರ್ತಾರೆ. ಬಂದು ಈ ಥರ ಕಾಸು ಕೊಡಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ ಈ ಕಡೆ ಸೂರ್ಯ, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಬಂದಿರೋದು ಇವರು ಅಂಥೇಳಿ ಸೂರ್ಯ ಅಂತಾನೆ. ಅದಕ್ಕೆ ಶ್ರುತಿಯವ್ರ ತಾಯಿ, ತುಂಬ ಖುಷಿಯಿಂದ ಬಂದಿದ್ದೀನಿ, ಮನಸ್ಸಿಗೆ ಬೇಜಾರು ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ಅಂತೇಳಿ ಶ್ರುತಿಯವ್ರ ತಾಯಿ ಅಂತಾರೆ. ಅದಕ್ಕೆ ಈ ಕಡೆ ರಂಗನಾಥ್, ಅಲ್ಲಪ್ಪ ಒಂದು ಮಾತು ಹೇಳಬೇಕಂತ ಗೊತ್ತಿಲ್ಲ ನಿಮಗೆ, ನೀವು ಹೋಟೆಲ್ ಮಾಡೋದು ಬಿಸ್ನೆಸ್ ಮಾಡೋದು ನಮ್ಮ ಹತ್ರ ಕೂತ್ಕೊಂಡು ಮಾತಾಡಬೇಕಲ್ವಾ, ಬೆಳೆಸ್ಬೇಕಾದ್ರೆ ನಾವು ತೀರ್ಮಾನ ತೊಗೋಬೇಕಾದ್ರೆ ನೀವಾ ಅಂತ ಹೇಳಿ ಈ ಕಡೆ ರಂಗನಾಥ್ ಅಂತಾನೆ. ಅಪ್ಪ ನಾನು ಹೇಳೋದು ದಯವಿಟ್ಟು ಒಂದು ಸ್ವಲ್ಪ ಕೇಳ್ರಿ, ಇದು ನನ್ನ ನಿರ್ಧಾರ ಅಲ್ಲ, ಶ್ರುತಿ ನಿರ್ಧಾರ. ನನಗೊಂದು ಮಾತು ಹೇಳ್ದಿರೇ ಅವ್ರ ಅಮ್ಮನ ಕರೆಸಿದ್ದಾರೆ ಅಂತೇಳಿ ಈ ಕಡೆ ರವಿ ಅಂತಾನೆ. ಅದಕ್ಕೆ ಈ ಕಡೆ, ಹೌದು ಮಾವ ಇದು ನನ್ನ ಡಿಸಿಷನ್ನು, ಅವರು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಆದರೆ ಇವ್ರಿಗೆ ಒಂದು ರೆಕಗ್ನೈಸ್ ಅನ್ನೋದೇ ಇಲ್ಲ, ಇವರಿಂದ ಅವರು ಬೆಳೆ ಬೇಯಿಸ್ಕೊತಾ ಇದ್ದಾರೆ, ಇವರ ಒಂದು ಶ್ರಮದಿಂದ ಅವ್ರಿಗೆ ಇನ್ಕಮ್ ಆಗ್ತಾಯಿದೆ, ಆದರೆ ಅವರು ಇವರಿಂದ ಇನ್ಕಮ್ ಆಗ್ತಾಯಿದೆ ಅಂತ ಹೇಳೋದಕ್ಕೂ ಸಹ ಇಷ್ಟಪಡ್ತಾ ಇಲ್ಲ ಅಂದಾಗ, ನಾವು ಯಾಕೆ ಅವ್ರು ಇದರಲ್ಲಿ ಏನು ಕೆಲಸ ಮಾಡಬೇಕು, ಅದಕ್ಕೋಸ್ಕರನೇ ರೆಸ್ಟೋರೆಂಟ್ ಬಗ್ಗೆ ಅಮ್ಮ ಹತ್ರ ಮಾತಾಡಿ ಕರೆಸಿರೋದು ನಾನು ಅಂಥೇಳಿ ಈ ಕಡೆ ಶ್ರುತಿ ಅಂತಾಳೆ. ಅದಕ್ಕೆ ಸೂರ್ಯ, ಹೌದು ಆದರೆ ಅವನು ಕಷ್ಟಪಟ್ಟು ದುಡಿಮೆಯಿಂದ ಅವನಿಗೆ ಮಾಡಬೇಕು ಅಂತ ಅನ್ಕೊತಾ ಇದ್ದಾನೆ ಅಂಥೇಳಿ ಈ ಕಡೆ ಸೂರ್ಯ ಮೀನಾ ಅಂತಾರೆ. ಅದಕ್ಕೆ ಈ ಕಡೆ ಅವರ ಒಂದು ಅತ್ತೆ ಏನಂತಾರೆ, ನೀನು ತುಂಬ ಕಷ್ಟಪಡ್ತಾ ಇದೆಯಪ್ಪ, ಅದು ನೀನು ಬೇರೆಯವ್ರ ಕೈಯಲ್ಲಿ ಯಾಕೆ ಕೆಲಸ ಮಾಡಬೇಕು, ನೀನೇ ಒಂದು ಸ್ವತಃ ಬಿಸ್ನೆಸ್ ಓಪನ್ ಮಾಡು, ನೀನೇ ಚೆನ್ನಾಗಿ ಒಂದು ಹೋಟ್ಲನ್ನ ರನ್ ಮಾಡು, ಅದಕ್ಕಿಂತ ಖುಷಿ ಬೇರೆ ಏನಿದೆ, ನಾವು ದುಡಿಯೋ ದುಡ್ಡೆಲ್ಲ ನಿಮಗೆ ಅಲ್ವಾ, ನಿಮ್ಗಲ್ದಿರೆ ಬೇರೆ ಯಾರು ಕೊಡಬೇಕು ಅಂತ ಹೇಳಿ ಅಂತಾಳೆ. ಈ ಕಡೆ ಎದ್ದು ನಿಂತ್ಕೊಂಡು ತಗೋಪ ಅಂತ ಹೇಳಿ ಫ್ರೂಟ್ಸ್ ಎಲ್ಲ ತೊಗೊಬಂದು ಅದ್ರ ಮೇಲೆ ಚೆಕ್ಕನ್ನು ಇಟ್ಟು ಕೊಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ, ತಗೊಳ್ಳೋ ಬೇಡ ಅಂತ ಅನ್ಬಾರ್ದು, ತಗೊಳ್ಳೋ ಅಂತೇಳಿ ಅಂತಾರೆ. ಈ ಕಡೆ ದಾನ ಅಂತ ಅನ್ಕೊಂಬೇಡಪ್ಪ, ಇದು ವರದಕ್ಷಿಣೆ ಅಂತ ಅನ್ಕೊಂಬೇಡ, ನಾನು ನಿಮಗೆ ಕೊಡ್ತಾ ಇರೋದು ಅಂತ ಹೇಳಿ ತೊಗೊಳ್ಳಿ ಅಂತ ಹೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ರವಿ ತೊಗೊತಾನೆ. ತೊಗೊಂಡು ಈ ಕಡೆ ತುಂಬ ಖುಷಿ ಆಗ್ತಾರೆ. ಶಾಂತಿಯವರೆಲ್ಲ ಅವರೇ ತೊಗೊತಾ ಇದ್ದಾರೆ ಅಂದರೆ ನಾವು ಇನ್ನೇನು ಹೇಳೋಕ್ಕಾಗುತ್ತೆ ಅಂತೇಳಿ ಈ ಕಡೆ ಸೂರ್ಯ ಮೀನನ್ನು ಸಹ ಇಬ್ಬರು ಸಹ ನಿಂತ್ಕೊಂಡಿರ್ತಾರೆ. ಈ ಕಡೆ ಶಾಂತಿ ಮತ್ತು ಶ್ರುತಿಯವರೆಲ್ಲನೂ ರವಿನ ತಗೋ ಅಂತೇಳಿ ಫೋರ್ಸ್ ಮಾಡ್ತಾ ಇರ್ತಾರೆ. ತಗೋ ಮಗನೇ, ನೀನು ತಲೆ ಕೆಡಿಸ್ಕೋಬೇಡ ಯಾರ ಬಗ್ಗೆನೂ, ತಗೊಳ್ಳೋ ಅಂತೇಳಿ ಈ ಕಡೆ ಶಾಂತಿನೂ ಸಹ ಅಂತಾಳೆ. ಸರಿ ಅಂಥೇಳಿ ಈ ಕಡೆ ರವಿ ತೊಗೊತಾನೆ. ಶಾಂತಿಗೆ ತುಂಬ ಖುಷಿಯಾಗುತ್ತೆ. ಬನ್ನಿ ನಿಮ್ಮನ್ನ ಎಲ್ಲರೂ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ, ಬನ್ನಿ ಕಾರವ್ರಿಗೂ ಅಂತ ಹೇಳಿ ಈ ಕಡೆ ಶಾಂತಿ ಶ್ರುತಿಯವ್ರ ತಾಯಿನ ಕಾರವ್ರಿಗೂ ಡ್ರಾಪ್ ಮಾಡೋಕ್ಕೆ ಅಲ್ಲಿಂದ ಹೋಗ್ತಾರೆ. ಈ ಕಡೆ, ಅಲ್ಲ ಕಣೋ ನಿನಗೆ ಏನಕ್ಕೋ ತೊಗೊಂಡೆ, ನೀನೇ ಕಷ್ಟಪಟ್ಟು ದುಡಿಬೇಕು, ಕಾಲ ಮೇಲೆ ನಿಂತ್ಕೋಬೇಕಂತ ಹೇಳ್ತಾ ಇದೆಯಾ, ಮತ್ತು ದುಡ್ಡು ತೊಗೊಂಡಿದ್ಯಾ ಅಂತೇಳಿ ಅಂದಾಗ, ಈ ಕಡೆ ಅವನೇ ತೊಗೊಂಡ ಮೇಲೆ ನಾವು ಇನ್ನೇನು ಮಾತಾಡೋಕ್ಕಾಗುತ್ತೆ ಅಂತೇಳಿ ಸೂರ್ಯ ಅಂತಾನೆ. ಈ ಕಡೆ ಮನೋಜ, ಅಲ್ಲಪ್ಪ ಆ ಜಾಗ ಎಷ್ಟು ಅಂತ ಗೊತ್ತಾ ನಿನಗೆ, ತುಂಬ ಸುಲಭ ಅಲ್ಲ, ಮಾತಾಡಿದಷ್ಟು ಸುಲಭ ಅಲ್ಲ, ಸುಮ್ಮನಿರಪ್ಪ ನೀನು ಅಂತೇಳಿ ಈ ಕಡೆ ಅಂತಾರೆ. ಅದಕ್ಕೆ ಈ ಕಡೆ ಮೀನಾ, ಹೌದೌದು ನಿಮ್ಗೆ ಗೊತ್ತಿರೋಷ್ಟು ನಮ್ಗೆ ಗೊತ್ತಿಲ್ಲ, ನೀವು 5 ಡಿಗ್ರಿ ಮಾಡಿದ್ದೀರಾ, ನಿಮ್ಗೆ ಗೊತ್ತಿರೋಷ್ಟು ನಮಗೂ ಪ್ರಪಂಚದನ್ನೆಲ್ಲ ಗೊತ್ತಿಲ್ಲ ಬಿಡಿ ಅಂತೇಳಿ ಮೀನಾ ಈ ಕಡೆ ಮನೋಜನ್ ಅಂತಾರೆ. ಅದಕ್ಕೆ ಶಾಂತಿ, ನಿನ್ನ ಹತ್ರ ಯಾರೇ ಮಾತಾಡಿದ್ದು, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತೇಳಿ ಶಾಂತಿ ಅಂತಾರೆ. ಅವ್ರನ್ನ ಬಿಟ್ಟು ಬಂದ ಮೇಲೆ ಈ ಕಡೆ ಶಾಂತಿ, ಅಪ್ಪ ಒಳ್ಳೇದಾಯಿತು, ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾನೆ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಅದಕ್ಕೆ ಈ ಕಡೆ ಸೂರ್ಯ, ಏನು ಒಳ್ಳೇದು ಏನೋ, ತೊಗೊಳ್ಳೋ ಅವಶ್ಯಕತೆ ಏನಿತ್ತು, ದುಡ್ಡು ಅವ್ರ ಹತ್ರ ತೊಗೊಂಡಿದ್ದೀರಾ, ನಾಳೆ ಖಂಡಿತವಾಗ್ಲೂ ಅದು ಮತ್ತೆ ರಿಟರ್ನ್ ಕೇಳ್ತಾರೆ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ಈ ಕಡೆ, ಹೌದು ಹೊಟ್ಟೆ ಉರಿ ಅಲ್ವಾ ನಿನಗೆ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ನಿಮ್ಮ ಮನೆಯಿಂದ ಏನೂ ಬರಲ್ವಲ್ಲ, ನಿಮ್ಮ ತವ್ರ ಮನೆಯಿಂದ ಏನೂ ಬರೋದಿಲ್ಲ, ಹೊಟ್ಟೆ ಕಿಚ್ಚು ನಿನಗೆ ಅಂತೇಳಿ ಅಂದ ತಕ್ಷಣ ಈ ಕಡೆ ಮೀನಾ ತುಂಬಾ ರೈಸ್ ಆಗಿ ಹೋಗ್ತಾಳೆ. ಏನಂತ ಆ ಥರ ಎಲ್ಲ ಮಾತಾಡ್ತೀರಾ, ನೀವನ್ನೇ ಯಾವತ್ತಾದರೂ ಒಂದು ದಿನಕ್ಕೆ ಊಟ ಹಾಕಿದ್ದೀರಾ ನಿಮ್ಮ ಮನೇಲಿ, ನಮ್ಮ ಮನೇಲಿ ಒಂದು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಕರೆದು ಊಟ ಹಾಕ್ತೀರಿ, ನಿಮ್ಮ ಮನೆಗೆ ಒಂದು ದಿನದಾದರೂ ಊಟ ಹಾಕಿದ್ದೀರಿ ಯಾರನ್ನಾದ್ರೂ ಕರೆದು, ಅಂಥ ಅದೃಷ್ಟ ಇಲ್ಲ ಅಂದರೆ ಮತ್ತೆ ಇನ್ನೇನು ಅಂತೇಳಿ ಅಂತಾರೆ, ಜೋರಾಗಿ ಹೇಳ್ತಾಳೆ. ಅದೇ ಟೈಮಿಗೆ ರಂಗನಾಥ್ ನಿಂತ್ಕೊಂಡ್ಬಿಟ್ಟು, ಹೌದು ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ, ಊಟ ಹಾಕಿದ ಮನೆ
ಕೈ ದಾನ ಮಾಡಿದ ಕೈ ಯಾವತ್ತೂ ಕೆಟ್ಟದಾಗೋದಿಲ್ಲ. ಯಾವತ್ತಾದರೂ ಒಬ್ರಿಗಾದ್ರೂ ಊಟ ಹಾಕಿದ್ಯಾ ನೀನು ಅಂತ ತಾಟಿಗೆತ್ತೀರ ನೀನು ಅಂಥೇಳಿ ಈ ಕಡೆ ಶಾಂತಿನ ಬೈಯೋಕ್ಕೆ ಶುರು ಮಾಡ್ತಾನೆ. ಅದಾದಮೇಲೆ ಈ ಕಡೆ ಶಾಂತಿ ಏನಾದರೂ ಮಾಡ್ಕೊಂಡು ಹೋಗ್ರಿ ಹಾಳಾಗೋಗ್ರಿ ಅಂತೇಳಿ ಈ ಕಡೆ ಸುಮ್ಮನೆ ಆಗೋಗ್ತಾಳೆ. ಏನಕ್ಕೆ ಸೊಸೆಂದ್ರ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ್ತೀಯ ನೀನು, ಬೇರೆ ಹತ್ರ ಗೊತ್ತಾಗಲ್ಲ ಅಂಥೇಳಿ ಈ ಕಡೆ ರಂಗನಾಥ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನು ದುಡ್ಡು ಅವನೇ ತೊಗೊಂಡ ಮೇಲೆ ನಾವೇನು ಮಾತಾಡೋಕ್ಕಾಗುತ್ತೆ, ನಡೀಲಿ ಅಂಥೇಳಿ ಅಂತಾರೆ. ಈ ಕಡೆ ರಂಗನಾಥ್, ನೀನು ಚಿಕ್ಕ ಹುಡುಗ ಅಲ್ಲಪ್ಪ, ದೊಡ್ಡವನು, ನಿನಗೆ ಜವಾಬ್ದಾರಿ ಅನ್ನೋದಿದೆ, ನಿನಗೆ ಅದ್ರ ಬಗ್ಗೆ ಗೊತ್ತಿದೆ, ದಯವಿಟ್ಟು ಒಂದಲ್ಲ 2 ಸಲ ಯೋಚನೆ ಮಾಡು ಅಂತ ಹೇಳಿ ಈ ಕಡೆ ರಂಗನಾಥ್ ರವಿಗೆ ಹೇಳಿ ಹೋಗ್ತಾನೆ. ಈ ಕಡೆ ಸೂರ್ಯನೂ ಸಹ ನಿನ್ನಿಷ್ಟ ಏನಾದರೂ ಮಾಡಲಿ ಯೋಚನೆ ಮಾಡು ಅಂತೇಳಿ ಸೂರ್ಯನೂ ಸಹ ಹೊರಟೋಗ್ತಾನೆ. ಈ ಕಡೆ ರವಿನೂ ಸಹ ಸೈಲೆಂಟಾಗಿ ಹೋಗ್ಬಿಡ್ತಾನೆ. ಏನು ಮಾತಾಡಬೇಕಂತ ಅವನಿಗೂ ಸಹ ಗೊತ್ತಾಗೋದಿಲ್ಲ. ಆದರೆ ಖಂಡಿತವಾಗ್ಲೂ ರವಿಗೆ ಒಳಗಡೆ ಏನೋ ಒಂದು ಥಾಟ್ ಓಡ್ತಾ ಇರುತ್ತೆ. ಅದು ಏನು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಈ ಕಡೆ ಮೀನಾ ಹೂವು ಕೊಟ್ಟೋ ಹತ್ರ ಬಂದಿರ್ತಾಳೆ. ಅವರು ಯಾವಾಗಮ್ಮ ಡೇಟು ಅಂತೇಳಿ ಅಂತಾರೆ. ಇವಾಗಲೇ ನಮ್ಮ ಯಜಮಾನ್ರು ಬೇಜಾರು ಮಾಡ್ಕೊಂಡಿದ್ದಾರೆ, ನೀವು ನೋಡಿದ್ರೆ ಮದುವೆ ಡೇಟ್ ಕೇಳ್ತಾ ಇದ್ದೀರಾ ಅಂದಾಗ, ಯಾಕೆ ಅಂತ ಒಳ್ಳೆ ಹುಡುಗನ ಯಾಕೆ ಬೇಡ ಅಂತ ಇದ್ದಾರೆ ಅಂದರೆ, ತುಂಬ ಸರಿ ಅವರಿಬ್ಬರು ಜಗಳ ಆಗ್ತಾಯಿದೆ, ಗೊತ್ತಿಲ್ಲದೆ ಅಲ್ವಾ ಜಗಳ ಆಗ್ತಿರೋದು, ಗೊತ್ತಿದ್ದು ಅವರು ಏನು ಜಗಳ ಆಡ್ತಾ ಇಲ್ವಲ್ಲ, ಇವಾಗ ಬೇಗರೆ ಆಗೋಗ್ತಿರಲ್ವ ಅಂತೇಳಿ ಅವರೆಲ್ಲ ಅಂತಾರೆ. ಅದಕ್ಕೆ ಇಲ್ಲ ಅಕ್ಕ, ನಾವು ಏನು ಮಾಡಿದ್ರು ಅವ್ರು ಒಪ್ಕೊತಾನೆ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕನಕ ನೋಡ್ರಿ ಹೇಳಿದ ಮಾತು ಕೇಳ್ತಾ ಇಲ್ಲ, ಅದೇ ಹುಡುಗ ಬೇಕಂತೇಳಿ ಹಠ ಮಾಡ್ತಾ ಇದ್ದಾಳೆ. ಇವ್ರು ನೋಡ್ರೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಏನು ಮಾಡಬೇಕಂತ ದಿಕ್ಕೆ ತೋಚ್ತಾ ಇಲ್ಲ ಅಂದಾಗ, ಏನಾಗುತ್ತೆ ಅದರಲ್ಲಿ, ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ, ಒಳ್ಳೆ ಹುಡುಗ, ಅದರಲ್ಲಿ ಬೇರೆ ಪ್ರೀತಿ ಮಾಡ್ತಾ ಇದ್ದಾನೆ, ನಾವು ಹುಡುಗಿದ್ರು ಸಹ ಇಂಥ ಒಳ್ಳೆ ಹುಡುಗ ಸಿಗೋದಿಲ್ಲ, ಏನಾದರೂ ಮಾಡಿ ಮದುವೆ ಮಾಡಿಬಿಡು ಅಂತೇಳಿ ಅಂತಾರೆ. ಹೌದಕ್ಕ, ನಾನು ಅದನ್ನೇ ನೋಡ್ತಾ ಇದ್ದೀನಿ, ಆದರೆ ಆಗ್ತಾಯಿಲ್ಲ ಅಂತ ಮೀನಾ ಅಂತಾಳೆ. ಅದಕ್ಕೆ ಅವ್ರ ಫ್ರೆಂಡ್ಸು, ನಿನ್ನ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ ಅಂದರೆ ಬಿಡು, ನಾವು ಸೂರ್ಯನ ಮಾತಾಡಿಸ್ತೀರಿ, ಒಪ್ಪಿಸ್ತೀರಿ ಅಂದಾಗ, ಇಲ್ಲಕ್ಕ, ನೀವು ಯಾರು ಮಾತಾಡಿಸ್ರು, ನೀವು ಯಾರು ಏನು ಹೇಳಿದ್ರು ಒಪ್ಕೊಳ್ಳೋ ಪರಿಸ್ಥಿತಿಲಿ ಅವರಿಲ್ಲ ಅಂಥೇಳಿ ಇವ್ರು ಅಂತಾರೆ. ಅದಕ್ಕೆ ಸರಿ ಆಯಿತು, ನಿಮ್ಮ ಮಾವಾಗ ಹೇಳು ಅಂದಾಗ, ಅಯ್ಯೋ ಮಾವಾಗ ಹೇಳಿದ್ರೆ ಅಷ್ಟೇ, ಅದರಿಂದ ಅತ್ತೆ ಗೊತ್ತಾಗುತ್ತೆ, ಅತ್ತೆ ನಾವು ಕಷ್ಟದಲ್ಲಿದ್ದೀರ ಅಂದರೆ ಅಷ್ಟೇ ತುಂಬ ಖುಷಿ ಪಡ್ತಾರೆ, ನಾವು ಕಷ್ಟದಲ್ಲಿದ್ದರೆ ಅವ್ರಿಗೇನೋ ಒಂಥರ ಖುಷಿ ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಸರಿ ಇನ್ನೇನು ಮಾಡೋದು, ಸೂರ್ಯ ಕ್ಯಾಬ್ ಡ್ರೈವಿಂಗ್ ಮಾಡ್ತಾನೆ, ಸ್ವಲ್ಪ ಸಂಬಳ ಕಮ್ಮಿ ಅಂದ ತಕ್ಷಣ ಈ ಕಡೆ ಮೀನಾ ಕೋಪ ಬಂದುಬಿಡುತ್ತೆ. ಹಂಗೆಲ್ಲ ಏನೂ ಇಲ್ಲಕ್ಕ, ಕಾರ್ ಡ್ರೈವರ್ ಅವರು ತುಂಬ ಕಷ್ಟಪಟ್ಟು ನನ್ನ ಸಾಕ್ತಾ ಇದ್ದಾರೆ, ಅವರು ಕೈ ತುಂಬಾ ದುಡಿತಾ ಇದ್ದಾರೆ ಅಂತೇಳಿ ಅಂತಾರೆ. ನೋಡ್ದ ನೀನು ಸೂರ್ಯನ ಅಂದ ತಕ್ಷಣ ಎಷ್ಟು ಕೋಪ ಬರುತ್ತೆ, ಯಾಕೆ ಆ ಥರ ಎಲ್ಲ ಮಾತಾಡೋಕೆ ಹೋಗ್ತೀರಾ, ಮಾತಾಡಬೇಡಿ ಸುಮ್ಮನಿರಿ ಅಂತೇಳಿ ಈ ಕಡೆ ಅವ್ರ ಫ್ರೆಂಡ್ ಅಂತಾರೆ. ಸರಿ ಆಯಿತು, ಏನೋ ಒಂಚೂರು ಮಾಡಿ ನೀನೇ ಅವ್ರ ಮದುವೆ ಮಾಡಿಸ್ಬೇಕು, ದೇವರಿಗೆ ಪ್ರತಿನಿತ್ಯ ನೀನು ನಿಮ್ಮ ತಾಯಿ ಹೂವನ ಕೊಡ್ತೀರಾ, ದೇವರೇನೇ ಈ ಸಂಬಂಧ ಹುಡ್ಕೊಂಬಂದಿದೆ ಅಂತೇಳಿ ಅಂದ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆ ದೇವರೇ ನಿಮ್ಮ ಕನಕಗೋಸ್ಕರ ಈ ಸಂಬಂಧ ಕಳಿಸಿರ್ಬೋದು, ಯಾರು ಗೊತ್ತು, ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡು ಮೀನಾ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಮೀನಾಗೆ ಹೇಳ್ತಾರೆ. ಮೀನಾನು ಸಹ ಏನು ಹೇಳಬೇಕು ಅಂತ ಗೊತ್ತಾಗದ್ರೇ ಸರಿ ಅಂಥೇಳಿ ಅವಳ ಪಾಡಿಗೆ ಅವಳು ಬರ್ತಾಳೆ. ಈ ಕಡೆ ಸೂರ್ಯ ಗ್ಯಾರೇಜ್ಗೆ ಬಂದು ವೆಯ್ಟ್ ಮಾಡ್ತಾ ಇರ್ತಾನೆ. ಯಾವುದೇ ಒಂದು ಬುಕ್ಕಿಂಗ್ ಬಂದರೂ ತೊಗೊತಾರಲ್ಲ, ಯಾಕೋ ಏನಾಯಿತು ಬೆಳಗ್ಗೆನೇ ಬಂದಂತೆ ಅಂತ ಅವ್ರ ಫ್ರೆಂಡ್ ಕೇಳಿದ್ರೆ, ಏನಿಲ್ಲ ಕಣೋ, ಯಾಕೋ ತಲೆ ನೋವ್ತಾ ಇದೆ ಅಂತಾರೆ. ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ದು, ಏನಾಯಿತು ಅಂದಾಗ, ಕನಕ ಯಾರನ್ನೋ ಒಂದು ಹುಡುಗನ ಲವ್ ಮಾಡ್ತಾ ಇದ್ದಾಳೆ, ಆದರೆ ನನಗೆ ಅದು ಇಷ್ಟ ಇಲ್ಲ ಅಂತೇಳಿ ಅಂತಾನೆ. ಲವ್ ಮಾಡಿದ್ರೆ ಏನಾಯಿತು, ಎಲ್ಲ ಫ್ರೀನೇ ಅಲ್ವಾ, ದೇವಸ್ಥಾನದ ಹತ್ರ ಮದುವೆ ಮಾಡ್ಕೊಂಬರ್ಬೋದು, ಆರಾಮಾಗಿ ಯಾವ್ದಾದ್ರು ಹೋಟ್ಲಲ್ಲಿ ಹೋಗಿ ಊಟ ಹಾಕಿಸ್ಬಿಟ್ಟು ಮದುವೆ ಡಾಮ್ ಡೂಮ್ ಅಂತ ಮಾಡಿಬಿಡೋಣ ಅಂತೇಳಿ ಈ ಕಡೆ ಅವ್ರ ಫ್ರೆಂಡ್ಸ್ ಅಂತಾನೆ. ಅದಕ್ಕೆ ಸೂರ್ಯ, ಅವನು ಫ್ರೀಯಾಗಿ ಮದುವೆ ಮಾಡ್ಕೊತೀನಿ, ನಾನೇ ದುಡ್ಡಾಕಿ ಮದುವೆ ಮಾಡ್ಕೊತೀನಿ ಅಂದರೂ ನಾನು ಕೊಡೋಕೆ ನನಗೆ ಇಷ್ಟ ಇಲ್ಲ, ಅವನು ಸರಿ ಇಲ್ಲ ಅಂತೇಳಿ ಅಂತಾನೆ. ಅದಕ್ಕೆ ಅವ್ರ ಫ್ರೆಂಡ್, ಅವ್ರು ಸರಿ ಇಲ್ಲ ಅಂದರೆ ಅದರಲ್ಲೇನು, ಅವರು ಒಳ್ಳೆ ದಾರಿಗೆ ತರಿಸೋಣ ಬಿಡಪ್ಪ ಅಂತೇಳಿ ಅವ್ರ ಫ್ರೆಂಡ್ ಅಂತಾರೆ. ಅದಕ್ಕೆ ಹುಡುಗ ಯಾರಂತ ಗೊತ್ತಾ ಅಂತೇಳಿ ಅಂದಾಗ, ಈ ಕಡೆ ಅರುಣ್ ಅಂತ ಹೇಳಿ ಅಂತಾನೆ. ಅವರ ಗೊತ್ತಾಯಿತು, ಅವ್ರು ಪೊಲೀಸ್ ಅಲ್ವಾ ಅಂತೇಳಿ ಅಂತಾರೆ. ಹ್ಞೂ ಒಳ್ಳೇದಾಯಿತು, ಟ್ರಾಫಿಕ್ ಪೊಲೀಸ್ನೇ ಮದುವೆ ಆದರೂ ನಾವು ಸೀಟ್ ಬೆಲ್ಟ್ ಹಾಕ್ಕೊಂಬಂದರೆ ಏನೇ ಒಂದು ತಪ್ಪು ಮಾಡಿದ್ರು ಅವ್ರು ನಮ್ಮನ್ನು ಹಿಡಿಯೋದೇ ಇಲ್ಲ, ಇನ್ನೂ ನಮ್ಗೆ ಒಳ್ಳೇದಾಗುತ್ತೆ, ಹಿಡಿದ್ರು ಒಳ್ಳೆ ಹುಡುಗನ ಹಿಡಿದಿದ್ದಾರೆ ಅಂತೇಳಿ ರೇಗಿಸ್ತಾ ಇರ್ತಾರೆ. ಈ ಕಡೆ ಸೂರ್ಯ ಜೋರಾಗಿ ಕಿರ್ಚಾಡ್ತಾನೆ, ಮುಚ್ಚಿರೋ ಬಾಯಿ ಸಾಕು, ನಾನು ಸೀರಿಯಸ್ ಆಗಿರ್ತಾರೆ, ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಿ, ಯಾವುದೇ ಕಾರಣಕ್ಕೂ ಅವ್ನು ಕೊಟ್ಟು ಮದುವೆ ಮಾಡೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ, ಏನೇ ಆದರೂ ಅವ್ನು ಕೊಟ್ಟು ನಾನು ಮದುವೆ ಮಾಡೋದೇ ಇಲ್ಲ. ಅವರಮ್ಮ ತುಂಬ ಕಷ್ಟಪಟ್ಟು ಹೂ ಕಟ್ಟಿ ಆ ಮಕ್ಕಳನ್ನ ಸಾಕಿದ್ದಾರೆ, ನನ್ನ ಮೇಲೆ ಇರೋ ದ್ವೇಷಕ್ಕೋಸ್ಕರ ಕನಕನ ಮದುವೆ ಆಗ್ತಾ ಇರೋದು, ಖಂಡಿತವಾಗ್ಲೂ ನಾಳೆ ದಿವಸ ಅವಳಿಗೆ ಏನಾದರೂ ತೊಂದರೆ ಕೊಡ್ತಾನೆ, ಅವಳನ್ನ ಒಳ್ಳೆ ಹುಡುಗನ್ಗೆ ಕೊಟ್ಟು ಮದುವೆ ಮಾಡೋದು ನನ್ನ ಜವಾಬ್ದಾರಿ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಅದೇ ಟೈಮ್ಗೆ ಸೂರ್ಯ ಈ ಕಡೆ ಬರ್ತಿರ್ಬೇಕಾದ್ರೆ ಈ ಕಡೆ ಪೊಲೀಸು ಅಡ್ಡ ಬರ್ತಾನೆ. ಸೂರ್ಯ ಮತ್ತು ಈ ಕಡೆ ಅರುಣ್ ಇಬ್ಬರು ಸಹ ಮುಖಾಮುಖಿ ಆಗ್ತಾರೆ. ಈ ಕಡೆ ಸೂರ್ಯ, ನಾನು ಹಿಂದೆ ಹೋಗೋದಿಲ್ಲ, ನೀವೇ ಹಿಂದೆ ಹೋಗಿ ಅಂತ ಸೂರ್ಯ ಅಂತಾನೆ. ಈ ಕಡೆ ಅರುಣ್ ಸಹ, ನಾನು ಹಿಂದೆ ಹೋಗೋದಿಲ್ಲ, ನೀವು ಹೋಗಿ ಅಂತೇಳಿ ಈ ಕಡೆ ಅರುಣ್ ಅಂತಾರೆ. ಇಬ್ಬರು ಸಹ ನಾನು ಹೋಗೋದಿಲ್ಲ ಅಂತೇಳಿ ಇಬ್ಬರು ಸಹ ನಿಂತಿರ್ತಾರೆ. ಹಿಂದ್ಗಡೆ ಇರೋರೆಲ್ಲನೂ ಬೈತಾ ಇರ್ತಾರೆ, ಯಾರಾದರೂ ಒಬ್ರು ಹೋಗ್ರಪ್ಪ, ಏನಿದು ರೋಡಾಗ ಅಡ್ಡ ಹಾಕ್ಕೊಂಡಿದ್ದೀರಾ ಅಂತೇಳಿ ಬೈತಾರೆ. ಅದೇ ಟೈಮ್ಗೆ ಈ ಕಡೆ ಹಿಂದ್ಗಡೆಯಿಂದ ಆಟೋ ಬಂದು ನಿಲ್ಲುತ್ತೆ. ಈ ಕಡೆ ಕನಕ ಬಂದು, ಯಾಕೆ ಸರ್ ಏನಾಯಿತು, ಜಾಮ್ ಆಗಿದೆ ಅಂದಾಗ, ಈ ಕಡೆ ನೋಡಿ ಯಾರೋ ಒಬ್ಬರು ತೆಗಿತಾನೆ ಇಲ್ಲ ಗಾಡಿ ಮುಂದ್ಗಡೆ ಇರೋರು ಅಂತೇಳಿ ಬಂದು ನೋಡ್ತಾರೆ.
ನೋಡಿದ್ರೆ ಈ ಕಡೆ ಇವರಿಬ್ಬರು ಸಹ ಜಟಾಪಟಿಯಾಗಿ ಮುಂದೆ ಆಪೋಸಿಟ್ ನಿಂತ್ಕೊಂಡಿರ್ತಾರೆ. ಈ ಕಡೆ ಸೂರ್ಯಗೆ ಕಾಣ್ದಿರಾನೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ, ಕನಕ ಪ್ಲೀಸ್ ದಯವಿಟ್ಟು ಹೋಗಿ ಹಿಂದೆ ಹೋಗಿ ಅಂತೇಳಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಈ ಕಡೆ ಪೊಲೀಸು ಸಹ ಕನಕನ ಮಾತಿಗೆ ಮಾಡಿದ್ದು ಹಿಂದೆ ಹೋಗ್ತಾನೆ. ಅದಾದಮೇಲೆ ಸೂರ್ಯ ಸೈಡಲ್ಲಿ ಕಾರ್ ಹಾಕ್ಕೋತಾನೆ. ಈ ಕಡೆ ಕನಕ ಬರ್ತಾಳೆ. ಏನು ಕನಕ ನೀನು ಇಲ್ಲಿ ಅಂದರೆ, ಬಾವ ಹಿಂಗೆ ಹೋಗ್ತಾ ಇದ್ದೆ ನಾನು ಕೆಲಸಕ್ಕೆ ಅಂಥೇಳಿ ಅಂತಾರೆ. ನೋಡ್ದ ಕೊಬ್ಬು ಅವನಿಗೆ, ನಾಗರಾವ್ ಥರ ಅವನು, ನೋಡಿ ಎಷ್ಟು ಕೊಬ್ಬು ಅವನಿಗೆ, ಆಪೋಸಿಟ್ ಬಂದು ನಿಂತ್ಕೊಂಡು ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾನೆ, ಇವಾಗಲಾದರೂ ನೋಡು ಅವನ ಬಗ್ಗೆ ಅಂತ ಹೇಳಿ ಕನಕ ಅಂತಾಳೆ. ಸರಿ ಬಾ ನಾನು ಡ್ರಾಪ್ ಮಾಡ್ತೀನಿ ಅಂದಾಗ, ಇಲ್ಲ ಬಾವ ಆಟೋ ಇದೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ನೀನು ಹೋಗು ಅಂತೇಳಿ ಅಂದಾಗ, ಸರಿ ಬಾ ನಾನು ಹೋಗ್ತೀನಿ ಓಡಿ ಅಂತ ಹೇಳಿ ಅಂತಾಳೆ. ಇಲ್ಲಮ್ಮ ನೀನು ಮೊದಲು ಹೊರಡು ಅಂತ ಹೇಳಿದ್ನಲ್ಲ, ನೀನು ಫಸ್ಟ್ ಹೋಗು ನಾನು ಆಮೇಲೆ ಹೋಗ್ತೀನಿ ಅಂತೇಳಿ ಸೂರ್ಯ ಅಂದಾಗ, ಸರಿ ಆಯಿತು ಅಂತೇಳಿ ಅಲ್ಲಿಂದ ಕನಕ ಹೋಗ್ತಾಳೆ. ಅದಾದಮೇಲೆ ಈ ಕಡೆ ಪೊಲೀಸು ಅವ್ರ ಪಾಡ್ಗೆ ಅವ್ರು ಹೊರಟೋಗ್ತಾಳೆ. ಪೊಲೀಸು ಸಹ ಸೂರ್ಯ ಜೊತೆ ಏನು ಮಾತಾಡೋದಿಲ್ಲ, ಮತ್ತು ಕನಕ ಜೊತೆಲೂ ಸಹ ಮಾತಾಡೋಕ್ಕೆ ಸೂರ್ಯ ಈ ಕಡೆ ಬಿಡೋದಿಲ್ಲ. ಸರಿ ಅಂತೇಳಿ ಕನಕ ಅಲ್ಲಿಂದ ಕೆಲಸಕ್ಕೆ ಹೋಗ್ತಾಳೆ. ಮುಂದಿನ ಎಪಿಸೋಡಲ್ಲಿ ಮೀನಾ ಯಾವ ರೀತಿ ಇವರಿಬ್ಬರಿಗೆ ಮದುವೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಆದಷ್ಟು ಮೀಟ್ ಮಾಡ್ತೀನಿ. ಬಾಯ್.